ಏನ್ ಹೇಳ್ತಾ ಇದೀಯಾ? ಶ್ರದ್ಧಾ ಇವಳು ಮಾತನ್ನ ನಂಬೇಡ. ಶ್ರದ್ಧಾ, ನೀನ್ ಹೇಳ್ತಿರೋ ಹಾಗೆ ಭುವನ್ನ ಬಿಡಿಸಿದೆ ಅನ್ನೋ ಒಂದೇ ಒಂದು ಕಾರಣ ಅಲ್ಲ, ಇನ್ನೂ ಒಂದು ದೊಡ್ಡ ಕಾರಣನೇ ಇದೆ. ಅದೆಲ್ಲ ಈಗ ಹೇಳಿದ್ರೆ ಎದೆ ಹೊಡ್ಕೊಂಡು ಇಲ್ಲೇ ಸತ್ತೋಗ್ತೀಯ. ಅದಕ್ಕೆ ನಾನು ಏನೇ ಮಾತಾಡಿದ್ರು ನೀನ್ ಸಹಿಸ್ಕೋಬೇಕು. ಆದ್ರೆ ನನ್ನ ವಿರುದ್ಧ ತಿರುಗಿ ಬಿದ್ರೆ ನೆನಪಿದೆಯಲ್ಲ ಹೇಳಿದ್ದು? ಶ್ರದ್ಧಾ, ಇವ್ರ ಮೇಲೆ ಹೇಳ್ತಿರೋದು ಯಾವುದು? ಭುವನ್, ತುಂಬಾ ನೋವು ಅಂತ ಹೇಳ್ತಾ ಇದ್ರಿ, ಮಸಾಜ್ ಮಾಡ್ಲಾ? ಶ್ರದ್ಧಾ, ಎಲ್ಲಿಗೆ ಹೊರಟೆ? ಇನ್ ಮುಂದೆ ಬರೋಕ್ ಮಾತ್ರ ಅಲ್ಲ, ಹೋಗೋಕ್ಕೂ ನನ್ನ ಹತ್ರ ಪರ್ಮಿಷನ್ ತಗೋಬೇಕು. ಓಕೆ, ಬಾಯ್ಲಿ. ಈಗ ಜಾಗ ಖಾಲಿ ಮಾಡು. ಊರ್ಮಿಳ 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 ಊರ್ಮಿಳ. ಅಕ್ಕ, ನಿನ್ನ ಹತ್ರ 2 ನಿಮಿಷ ಮಾತಾಡೋಕಿತ್ತು. ಬಾ ಸವಿತಾ. ಅಕ್ಕ, ಸವಿತಾ, ಯಾಕೆ ಅಳ್ತಿದ್ಯಾ? ಸಮಾಧಾನ ಮಾಡ್ಕೊ. ಮೊದಲು ಅಳು ನಿಲ್ಸು ನೀನು. ಸವಿತಾ ನೋಡು, ಅಳು ನಿಲ್ಸು. ನೀನೀಗ ಅಳೋದಕ್ಕೆ ಬಂದ್ಯಾ, ನನ್ನ ಹತ್ರ ಮಾತಾಡೋಕೆ ಬಂದ್ಯಾ? ಹೇಳು. ಇಲ್ಲ, ನಾ ಅಳೋದಿಲ್ಲ, ನಂಗೆ ಮಾತಾಡೋಕಿತ್ತು. ಮಾತಾಡ್ಕ. ಸರಿ, ಹೇಳು, ಏನದು? ಅಕ್ಕ, ನಾನು ಬದುಕಲ್ಲಂತಕ್ಕೆ ಈ ಥರ ಎಲ್ಲ ಆತಿತ್ತ. ನಾ ಎಂತ ಮಾಡಿದ್ದೆ? ಈಗ ಏನಾಯ್ತು ಸವಿತಾ? ಎಲ್ಲ ಸರಿಯಾಗಿ ಆಗ್ತಿದೆಯಲ್ಲ? ಎಂತ ಸರಿ ಇತ್ತಕ್ಕ, ಎಂಥದ್ದು ಸರಿ ಇಲ್ಲ. ನಾನೇನು ಆಸೆ ಪಟ್ಕೊಂಡೇನು ಪಚ್ಚಿನ ಮದುವೆನ? ನಾನು ಪ್ರೀತಿ ಮಾಡ್ತಾ ಇದ್ದಿದ್ದು ಭುವನನಲ್ದ. ಮನ್ಸಲ್ಲಿ ಭುವನ್ ಇಟ್ಕೊಂಡ ಅದ್ ಹೆಂಗ್ ಪಚ್ಚಿ ಜೊತೆ ಸಂಸಾರ ಮಾಡಕತ್ತ? ನೋಡು ಸವಿತಾ, ಆ ಪಚ್ಚಿನ ನೀನು ಮದುವೆ ಆಗ್ಬೇಕು ಅಂತ ದೇವರು ಬರೆದು ಕಳಿಸಿದ್ದ. ಅದಾಯ್ತು ಅಷ್ಟೇ. ಈಗ ನೀನು ಆ ದೇವರ ನಿರ್ಧಾರಕ್ಕೆ ಗೌರವ ಕೊಟ್ಟು ಅವನ ಜೊತೆ ಚೆನ್ನಾಗಿ ಸಂಸಾರ ಮಾಡ್ಕೊಂಡು ಹೋಗು. ನನ್ನ ಕೈಗೆ ಆತಿಲ್ಲ. ಹೆಂಗತ್ತ ನನ್ನ ರಾಜ್ಕುಮಾರ ನನ್ನ ಕಣ್ಣೆದ್ರಿ ಪತಿಗೆ? ಇನ್ನೇನು ನನ್ನ ರಾಜ್ಕುಮಾರನ ಮದುವೆಯಾಗಿ ಎಲ್ಲ ಆತನ ಹೊತ್ತಿಗೆ ಎಲ್ಲ ಕೆಟ್ಟು ಇವನ ಮದುವೆ ತರ ಐತೆ. ಎಂತಕ್ಕೆ ಶಿಕ್ಷೆ ನಂಗೆ? ಸವಿತಾ, ಭುವನ್ ನಿನ್ ಜೀವನದಲ್ಲಿ ಮುಗ್ದು ಹೋದ ಕತೆ. ಅವ್ರ ವಿಚಾರ ಮಾಡ್ಬೇಡ ನೀನು. ಸಂಜೆ ಆಗುತ್ತೆ, ಎಲ್ಲ ಹಸುಗಳು ತನ್ನ ಗೊಲ್ಲನ ಜೊತೆ ಕೊಟ್ಟಿಗೆಗೆ ಹೊರಡ್ತವೆ. ಆದ್ರೆ ಒಂದೇ ಒಂದು ಹಸು ಮಾತ್ರ ಮೇಯ್ತಾ ಮೇಯ್ತಾ ತನ್ನ ಗುಂಪಿಂದ ಒಂದೇ ಉಳಿದ್ಬಿಡತ್ತೆ. ಆ ಹಸು ಹೆಸರೇನ್ ಗೊತ್ತಾ? ಎಂತಕ್ಕ? ಪುಣ್ಯಕೋಟಿ ಅಂತ. ಆಮೇಲೆ ಎಂತ ಆಯ್ತಕ್ಕ? ಆಮೇಲೆ ಆ ಪುಣ್ಯಕೋಟಿಗೆ ಗೊತ್ತಾಗತ್ತೆ ತನ್ನ ಗುಂಪಿಂದ ತಾನೊಂದೇ ಉಳ್ಕೊಂಡ್ಬಿಟ್ಟಿದೆ ಅಂತ. ಆದ್ರೆ ಆಗ ಸಮಯ ಮೀರಿ ಹೋಗ್ಬಿಟ್ಟಿರುತ್ತೆ. ಸಾವು ತನ್ನಿಂದ ಚೂರೇ ಚೂರು ದೂರದಲ್ಲಿ ನಿಂತು ತನ್ನನ್ನು ಸಾಯಿಸೋಕೆ ಹೊಂಚು ಹಾಕ್ತಾ ಇರುತ್ತೆ. ಹಂಗಂದ್ರೆ ಒಂದು ಹಸ್ದಿರೋ ಹೆಬ್ಬುಲಿ ತನ್ನ ಭೇಟೆ ಸಿಕ್ತು ಅಂತ ಖುಷಿಯಲ್ಲಿ ಹಸು ಮೇಲೆ ಎರಗಕ್ಕೆ ಕಾಯ್ತಾ ನಿಂತಿರುತ್ತೆ. ಕಣ್ಣು ಮುಂದೆ ಹುಲಿ ನಿಂತಿರುತ್ತೆ. ಇನ್ನೊಂದೇ ಒಂದು ನಿಮಿಷದಲ್ಲಿ ತಾನು ಸಾಯ್ತಿದ್ದೀನಿ ಅಂದಾಗ ಪುಣ್ಯಕೋಟಿಗೆ ಕೊಟ್ಟಿಗೆಯಲ್ಲಿ ತನಗೋಸ್ಕರ ಕಾಯ್ತಾ ಇರೋ ತನ್ನ ಕರು ನೆನಪಾಗುತ್ತೆ. ಆಗ ಪುಣ್ಯಕೋಟಿ ಹುಲಿ ಹತ್ರ, ಹುಲಿರಾಯ, ನೀನು ನನ್ನ ತಿಂದರೆ ನಿನ್ನ ಹೊಟ್ಟೆ ತುಂಬೋದು, ಆದರೆ ನನ್ನ ಮನೆಯಲ್ಲಿ ನನ್ನ ಮಗು ನನಗೋಸ್ಕರ ಹಾಲಿಲ್ಲದೆ ಕಾಯ್ತಾ ಇದೆ. ಪಾಪ, ಬೆಳಗಿಂದ ಅದು ಹಸ್ಕೊಂಡಿದೆ,
ನನಗೊಂದೇ ಒಂದು ಅವಕಾಶ ಕೊಡು. ಮನೆಗೆ ಹೋಗಿ ಅದಕ್ಕೆ ಹಾಲು ಉಣಿಸಿ ಬಂದ್ಬಿಡ್ತೀನಿ ಅಂತ ಹೇಳುತ್ತೆ. ಆಮೇಲೆ ಆಗ ಹುಲಿರಾಯ ನಾನಿನ್ನ ಹೇಗೆ ನಂಬಲಿ, ನೀನು ವಾಪಸ್ ಬರದೇ ಹೋದ್ರೆ ಅಂತ ಕೇಳುತ್ತೆ. ಅದಕ್ಕೆ ಪುಣ್ಯಕೋಟಿ ನಾನು ಕೊಟ್ಟಿರೋ ಮಾತನ್ನ ಯಾವತ್ತಿಗೂ ತಪ್ಪೋದಿಲ್ಲ. ನಾನು ಖಂಡಿತ ಬಂದೇ ಬರ್ತೀನಿ. ನೀನಿಲ್ಲೇ ನನಗೋಸ್ಕರ ಕಾಯ್ತಾ ಇರು. ನಿನ್ನ ಆಹಾರ ನಿನ್ನನ್ನು ಹುಡುಕೊಂಡು ನೀನಿರೋ ಅಲ್ಲಿಗೆ ಬಂದೇ ಬರುತ್ತೆ ಅಂತ ಹೇಳುತ್ತೆ. ಒಂದು ತಿನ್ನುವೆನೆಂಬ ಹುಲಿಗೆ ಚಂದದಿಂದ ಭಾಷೆ ಇತ್ತು, ಕಂದ ನಿನ್ನನು ನೋಡಿ ಹೋಗುವೆನೆಂದು ಬಂದೆನು ದೊಡ್ಡಿಗೆ. ಆರ ಮುಳಿಯನು ಕುಡಿಯಲಮ್ಮ, ಆರ ಸೀರೆ ಬದುಕಲಮ್ಮ, ಆರ ಬಳಿಯಲ್ಲಿ ಮಲಗಳಮ್ಮ, ಆರು ನನಗೆ ಹಿತವರು. ಅಮ್ಮಗಳಿರ ಅಕ್ಕಗಳಿರ ನಮ್ಮ ತಾಯೊಡ ಹುಟ್ಟುಗಳಿರ, ನಿಮ್ಮ ತಂದಾನೆಂದು ಕಾಣಿರಿ ತಬ್ಬಲಿಯ ನೀ ಕರುವನು. ಮುಂದೆ ಬಂದರೆ ಹಾಯಬೇಡಿ, ಹಿಂದೆ ಬಂದರೆ ಒದೆಯಬೇಡಿ, ಕಂದ ನಿಮ್ಮವನೆಂದು ಕಾಣಿರಿ ತಬ್ಬಲಿಯ ನೀ ಕರುವನು. ಸತ್ಯವೇ ಭಗವಂತನೆಂದ ಪುಣ್ಯಕೋಟಿಯ ಕಥೆಯಿದು. ತಬ್ಬಲಿಯು ನೀನಾದೆ ಮಗನೇ, ಹೆಬ್ಬುಲಿಯ ಬಾಯನ್ನು ಹೋಗುವೆನು, ಇಬ್ಬರಾರುಣ ತೀರಿತೆಂದು ತಬ್ಬಿಕೊಂಡಿತು ಕಂದನ. ಗೋವು ಕರುವನು ಬಿಟ್ಟು ಬಂದು ಸಾವಕಾಶವ ಮಾಡದಂತೆ, ಗವಿಯ ಬಾಗಿಲ ಸೇರಿ ನಿಂತು ತವಕದಲ್ಲಿ ಹುಲಿಗೆಂದಿತು. ಖಂಡವಿದೆಕೋ ಮಾಂಸವಿದೆಕೋ, ಗುಂಡಿಗೆಯ ಬಿಸಿ ರಕ್ತವಿದೆಕೋ, ಚಂಡ ವ್ಯಾಘ್ರನೆ ನೀನಿದೆಲ್ಲವನುಂಡು ಸಂತಸದಿಂದಿರು. ಪುಣ್ಯಕೋಟಿಯ ಮಾತ ಕೇಳಿ ಕಣ್ಣ ನೀರನ್ನು ಸುರಿಸಿ ನೊಂದು, ಕನ್ಯೆಗಿವಳನು ಕೊಂದು ತಿಂದರೆ ಮೆಚ್ಚನ ಪರಮಾತ್ಮನು. ಎನ್ನ ಒಡ ಹುಟ್ಟಕ್ಕ ನೀನು ನಿನ್ನ ಕೊಂದು ಏನ ಪಡೆವೆನು ಎನ್ನುತ್ತಾ ಹುಲಿ ಹಾರಿ ನೆಗೆದು ತನ್ನ ಪ್ರಾಣವ ಬಿಟ್ಟಿತು. ಸತ್ಯವೇ ಭಗವಂತನೆಂದ ಪುಣ್ಯಕೋಟಿಯ ಕಥೆಯಿದು. ಪುಣ್ಯಕೋಟಿಯು ನಲಿದು ಕರುವಿಗೆ ಉಣ್ಣಿಸಿತು ಮೊಲೆಯ ಬೇಗದಿ, ಚನ್ನಗೊಲ್ಲನ ಕರೆದು ತಾನು ಉನ್ನತಾದಿಂತೆಂದಿತು. ಹೇಳು ಪುಟ್ಟ, ಈ ಕಥೆಯಿಂದ ನಿನ್ಗೇನು ನೀತಿ ಗೊತ್ತಾಗತ್ತೆ ಹೇಳು? ಆ ಹುಲಿಗೆ ತಲೆ ಇಲ್ಲ ಅನ್ನೋದು. ಅಲ್ಲ, ಕೈಗೆ ಬಂದಿದ್ದ ಬೇಟೆನ ಹಾಳು ಮಾಡ್ಕೊಂಡಿದ್ದು ಅಲ್ಲದೆ ಸೂಸೈಡ್ ಮಾಡ್ಕೊಳ್ಳೋಂಥ ಕರ್ಮ ಅದಕ್ಕೇನು ಬಂದಿತ್ತು ಅಲ್ವಾ? ಪುಟ್ಟ, ಹುಲಿಗಾದರೂ ಒಂದು ಮನಸ್ಸಿರುತ್ತೆ, ಒಂದು ಒಳ್ಳೆತನ ಇರುತ್ತೆ, ತಾನು ಬದಲಾಗಬೇಕು ಅನ್ನೋ ಭಾವನೆ ಇರುತ್ತೆ. ಆದರೆ ಕೆಲವು ಮನುಷ್ಯರಿರ್ತಾರೆ, ಅವರು ಯಾವತ್ತೂ ಬದಲಾಗೋದೇ ಇಲ್ಲ. ತಾವು ಮಾಡಿರೋ ಪಾಪದ ಕೂಪದಲ್ಲೇ ಕೊನೆಯವರೆಗೂ ಉಳ್ಕೊಂಡ್ಬಿಡ್ತಾರೆ. ಉದಾಹರಣೆಗೆ ಬಿಡು, ನಮ್ಮ ಸುತ್ತ ಇಂಥ ಬೇಕಾದಷ್ಟು ಉದಾಹರಣೆಗಳು ಸಿಗ್ತವೆ. ಪುಟ್ಟ, ಪಾಠ ಮುಗೀತಲ್ಲ, ಹೊರಡು ಈಗ, ಕ್ಲಾಸ್ ಬಿಡ್ತು. ನಾನೆಂತ ಕೊಯ್ಕೋ, ನಾನು ಓದಿಲ್ಲ. ಈಗ ನೀನು ಇಲ್ಲಿಂದ ಹೋಗದೆ ಹೋದ್ರೆ ಶ್ರದ್ಧಾ ಟೀಚರ್ ನನ್ನ ಬಾಯಿ ಫುಲ್ ಓಪನ್ ಆಗುತ್ತೆ. ಆಮೇಲೆ ಶಂಕರಣ್ಣ ನಿಮ್ಮನ್ನ ಪುಟ್ಟ ನೋಡಪ್ಪ, ಆಯ್ತಕ್ಕ. ವಾವ್, ಮುಂದುವರಿಸಿ ಭುವನ್. ನಾನು ನನ್ನ ರೂಮಲ್ಲಿ ನನ್ನ ಗಂಡನ ಜೊತೆ ಇದ್ದೀನಿ. ಇದನ್ನೆಲ್ಲ ಕೇಳಕ್ ನೀನ್ ಯಾರು? ನೀನು ಯಾರು ಅನ್ನೋದನ್ನ ಈ ಫೋಟೋಸೇ ಹೇಳುತ್ತೆ. ಇದೊಂದು ಪ್ರೂಫ್ ಸಾಕು ಶ್ರದ್ಧಾ. ನನ್ನ ಗಂಡನ ಜೊತೆ ಶ್ರದ್ಧಾ ಮೇಡಮ್ಗೆ ಅಕ್ರಮ ಸಂಬಂಧ ಇದೆ ಅನ್ನೋದನ್ನ ಪ್ರೂವ್ ಮಾಡೋಕ್ಕೆ.